ಗಡುಗೂಡು ಹಾದಿಯ ಹತ್ತಿರಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಯಾಗಿರಿ. ಜಹೊಲದಿಂದ ಮನರಂಜನೆಗೆ ನಾವು ಕಲಿಯುತ್ತೇವೆ ಮತ್ತು ಆಡುತ್ತೇವೆ. ರಗಸಣ್ಣ ಕರ್ನೆಲ್ ಶೋವನ್ನು ಪ್ರಾರಂಭಿಸುತ್ತದೆ. ಕಠಿಣ ಮತ್ತು ಸಣ್ಣದರಿಂದ ಪಾಪ್ ಅನ್ನು ನೀವು ತಿಳಿಯುವಿರಿ. ಎತ್ತರವಾದ ಕಣ್ ಬೆಳೆಯುವ ಹೊಲಗಳಲ್ಲಿ ಸವಿಭಿನ್ನ ವಿಧಗಳು ನೀವು ತಿಳಿದಿರಾ. ಸಿಹಿ ಮೆಕ್ಕೆಜೋಳ, ಲೆಂಟ್ ಮೆಕ್ಕೆಜೋಳ, ದೆಂಟ್ಲಿಂಟ್ ಮೆಕ್ಕೆಜೋಳ ಕೂಡ ಎತ್ನತ್ತಾದರೆ ಪಾಪ್ಕೋರ್ನ್ ವಿಶೇಷ ಬಲವಾದ ಮತ್ತು ನಿಜವಾದುದು. ಎತ್ನತ್ ಹಾರ್ವೆಸ್ಟ್ ಸಮಯ ದಂಡಿಗಳು ಒಣವಾಗಿವೆ. ಯಂತ್ರಗಳು ಹಾದು ಹೋಗುವಂತೆ ಕರ್ನೆಲ್ಗಳು ಸೇಯಲ್ಪಡುತ್ತವೆ. ಕಠಿಣ ಸಣ್ಣ ಶೆಲ್ಗಳು, ಒಳಗೆ ಸಕ್ಕರೆ ಇಲ್ಲ. ನಹೈ ಕರಂಪಾಪಿಂಗ್ರೈಗೆ ಆರಿಸಿಕೊಂಡಿತು. ಏನೋ ಇದು ಕೂಡು ಹಾದಿ ಪಾಪನು ಕೇಳಿರಿ. ಏನೋ ಇದು ಕೂಡು ಹಾದಿ ಪಾಪನು ಕೇಳಿರಿ. ಇನ್ನು ವಿಭಿನ್ನ ಕರ್ನ್ಗಳು, ಆದರೆ ಒಂದು ಎತ್ತರವಾಗಿತ್ತು. ಪಾಪ್ಕಾರ್ನ್ ಎಲ್ಲ ನಕ್ಷತ್ರಗಳು. ಕಾರ್ಖಾನೆಯಲ್ಲಿ ಸ್ವಚ್ಛ ಮತ್ತು ಪ್ರಕಾಶಮಾನ. ಬಲ್ಗಾಳಿ ಧೂಳನ್ನು ಸರಿಯಾಗಿ ಹಾಕುತ್ತದೆ. ಚೆನ್ನಾದವು ಉಳಿಯುತ್ತವೆ, ಕೆಟ್ಟವು ಬೀಳುತ್ತವೆ. ಪರಿಪೂರ್ಣ ಕರ್ನೆಲ್ಗಳು ಕರೆ ಹಕ್ಕಿಸುತ್ತವೆ. ನಂತರ ಬಿಸಿ ಬರುತ್ತದೆ ನಿಧಾನವಾಗಿ. ಒಳಗೆ ನೀರು ಬೆಳಗಲು ಪ್ರಾರಂಭಿಸುತ್ತದೆ. ಒತ್ತಡ ನಿರ್ಮಿಸುತ್ತದೆ. ಶೆಲ್ ಬಲವಾಗಿ ಹಿಡಿದಿದೆ. ವಿಜ್ಞಾನ ಬಾಯಿಗೆ ಸಿದ್ಧವಾಗಿದೆ. ಅದು ಇದು ಕೂಡು ಹಾದಿ ಬಿಸಿಲು ಅನುಭವಿಸಿ. ಅದು ಇದು ಕೂಡು ಹಾದಿ ಬಿಸಿಲು ಅನುಭವಿಸಿ. ತಿರಾರೆಕ್ಕೆ ಮತ್ತು ವಿಜ್ಞಾನ ಕೊನೆಗೆ ಸೇರುತ್ತದೆ. ಅದು ಇದು ಕೂಡು ಹಾದಿ ಬಿಸಿಲು ಅನುಭವಿಸಿ. ಇದು ಕೂಡು ಹಾದಿ ಬಿಸಿಲು ಅನುಭವಿಸಿ. ತೋರೈಕೆ ಮತ್ತು ವಿಜ್ಞಾನ ಕೊನೆಗೆ ಸೇರುತ್ತವೆ. ಸ್ವಚ್ಛದಿಂದ ವಾಶ್ ನಾವು ಸ್ಪಷ್ಟವಾಗಿ ನೋಡುತ್ತೇವೆ. ಪಾಪ್ ಹೇಗೆ ಆಗಬೇಕೆಂದು. ಪಾಪ್ ಕರ್ನೆಲ್ ದೊಡ್ಡದು ಮತ್ತು ಬಿಳಿ, ಇಗ್ನಡು ಮತ್ತು ತುಳಿ. ಎಷ್ಟು ಅದ್ಭುತ. ಹತ್ತಣಿಸಿ ನಂತರ ಪ್ಯಾಕ್ ಮಾಡಿ ಅಥರೆಕ್ ಸಿನಿಮಾ ರಾತ್ರಿ ಹೋಗುತ್ತದೆ. ಒಂದು ನಗುವು, ಆರಾಮದ ಕೋಣೆ. ನರಿಯಾತ್ರೆ ಮುಗಿಯುತ್ತದೆ, ಆದರೆ ಸಂತೋಷ ಬೂಮ್. ಇದು ಕೂಡು ಹಾದಿ ಹರ್ಷವನ್ನು ಕೇಳಿರಿ. ಇದು ಕೂಡು ಹಾದಿ ಹರ್ಷವನ್ನು ಕೇಳಿರಿ. ಸಣ್ಣ ಕರ್ನೆಲ್ ನಿಂದ ನಾವೆಲ್ಲ ಸಿಹಿಸಿ ಪಾಪ್ಕೋರ್ನ್. ಪಾಪ್ ಖುಷಿಯುತ ಮತ್ತು ಸ್ವತಂತ್ರ. ಇದು ಪಾಪ್ಕೋರ್ನ್ ಜಯ. ಈಗ ಯಾರು ಭಾವಿಸುತ್ತಾರೆ ಇಷ್ಟು ಸಣ್ಣ ಒಂದು ಬೆಳೆಯುವುದು ಮತ್ತು ನಮಗೆ ಆಶ್ಚರ್ಯ ನೀಡುವುದು. ಯುವ ಬಿಸಿ ಮತ್ತು ಸಮಯ ಮತ್ತು ವಿಜ್ಞಾನ ಸಹ. ಯಾರ್ಕರ್ನ ಕನಸು ಸಾಕಾರವಾಗಿದೆ. ಕೂಡು ಹಾದಿ ಮುಗೀತು, ಆದರೆ ಇದನ್ನು ನೆನಪಿಡಿ. ಪ್ರತಿಪಾಖೀರಿ ಪ್ರಾರಂಭವಾಗುತ್ತೆಡಿ. ಪರ್ಮೇಲ್ನಿಂದ ಮನರಂಜನೆಗೆ ರೀಗ ನೀವು ಪಿಲಿಟಿದ್ದೀರಿ. ಯಾಪಾಳ್ ಮೊರಗಿನ ಮಾಯಾ ಜಾಯ ತಿಳಿಯುತ್ತೆರಿ.